हेलो गाइस, कटारा मूवी देख रहे हैं तो उन्होंने शिवा को छुड़ाने का प्लान किया। देखते हैं कैसे छुड़ाते हैं। प्ले। फिर जीप गई। ओ, गंजे की नज़र पड़ेगी टेलीफोन पे। ಹಲೋ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ, ನಿನ್ನ ಹಾಗೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ತನ್ನ ಶಸ್ತ್ರ ತ್ಯಾಗ ಮಾಡಿ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಡ್ನಂತೆ. ಅಲ್ಲಿಂದ ಆ ಕಲ್ಲನ್ನು ಅವರ ವಂಶದವರು ತಲತಲಾಂತರದವರೆಗೆ ಪೂಜಿಸ್ಕೊಂಡು ಬಂದ್ರಂತೆ. ಒಂದು ತಲೆಮಾರಿನವ್ರಿಗೆ ಆ ಜಾಗ ಬೇಕು ಅಂತ ಅನ್ನಿಸ್ದಾಗ ಸುಮ್ಮನೆ ಕುಂಡೆ ಮುಚ್ಚಿಕೊಂಡು ತಗೊಳ್ಳೋದು ಬಿಟ್ಟು ದೈವದ ಹತ್ರ ಪ್ರಶ್ನೆ ಇಟ್ಟರಂತೆ. ಆಗ ಅಲ್ಲಲ್ಲ, ದೈವದ ವೇಷ ಹಾಕಿದವ ಜಾಗದ ವಿಷಯಕ್ಕೆ ಬಂದರೆ ರಕ್ತಕಾರಿ ಸಾಯ್ತೀರಾ ಅಂದನಂತೆ. ದಣಿಗೆ ಇದು ವೇಷ ಹಾಕಿದವನೇ ಹೇಳಿದ ಅಂತ ಗೊತ್ತಾಯ್ತು. ಇದು ದೈವ ಮಾತಾಡೋದ ದೈವ ನರ್ತಕ ಮಾತಾಡೋದ? ಸಿಕ್ಕಿಬಿದ್ದ ನರ್ತಕ ಮುಖ ತೋರಿಸ್ಲಿಕ್ಕಾಗದೆ ಓಡಿ ಹೋದ. ಆಮೇಲೆ ಧಣಿ ಪ್ರಾಯ ಆಗಿ ಸತ್ನಂತೆ. ಧಣಿಯ ಮಗ ತನ್ನ ಮಗನಿಗಾದರೂ ಜಾಗ ಸಿಗಲಿ ಅಂತ ಹೇಳಿ ಮಾರ ಬಿಟ್ಟೋಗ್ತಾನೆ. ಎಂತಾಗಬೇಕಿತ್ತು ಗುರುವ, ನನ್ನ ಜಾಗ ನಿಂಗೆ ಕೊಡ್ತೇನೆ, ನಿಮ್ಮವರು ಇರುವ ನನ್ನ ಜಾಗ ನನಗೆ ಸಿಗುವ ಹಾಗೆ ಮಾಡಬೇಕು. ಎಂತ ಮಾತಾಡ್ತಿದ್ರೆ ತಾನೆ? ಅನಾದಿ ಕಾಲದಲ್ಲಿ ದೈವ ನುಡಿ ಕೊಟ್ಟದಕ್ಕೆ ಜಾಗ ಊರವರ ಪಾಲಾಯಿತು. ಇನ್ಮೇಲೆ ನಡೆಯುವ ಕೋಲದಲ್ಲಿ ದೈವ ನುಡಿ ಕೊಡಬಾರ್ದು, ಗುರುವ ನುಡಿ ಕೊಡಬೇಕು. ಯಾಕೀಗೆಲ್ಲ ಮಾತಾಡ್ತಿದ್ರೆ ತಾನೆ? ಬಣ್ಣ ಹಚ್ಚಿದ ಮೇಲೆ ದೈವ ಮಾತಾಡೋದಲ್ಲ. ನನ್ನ ಕೈಲಿ ಎಂತುಂಟು? ದೈವ ಮುಕ್ಕಾಲು ಮೂರು ಗಳಿಗೆಯಲ್ಲಿ ಒಮ್ಮೆ ಬರುದು, ಉಳಿದ ಸಮಯದಲ್ಲಿ ಗುರುವ ಮಾತಾಡುತ್ತದೆ. ನಿಮ್ಮ ಜಾಗದಾಸೆಗೆ ನಿಮಗೆ ಬೇಕಾದಾಗ ನುಡಿಕೊಳ್ಳಿಕ್ಕೆ ನನ್ನಿಂದ ಆಗುದಿಲ್ಲ. ದೈವ ಮೆಚ್ಚೋ ಕೆಲಸ ಅಲ್ಲ ಇದು. ನಮ್ಮ ಭೂಮಿ ನಮಗೆ ಸಿಗೋದು ತಪ್ಪಲ್ಲ ಅಲ್ಲ. ತಾನೆ? ದೈವ ಮೆಚ್ಚುವ ಕೆಲಸ ಮಾಡಿ ನಿಂಗೆ ಎಂತ ಸಿಕ್ಕಿದೆ ಗುರುವ? ನಿಮ್ಮ ಬಾಯಲ್ಲಿಂದ ಮಾತು ಕೇಳಕ್ಕೆ ಆಗುದಿಲ್ಲ ನನಗೆ. ಅವ್ರಿಗೆ ನಿಮ್ಮ ಮೇಲೆ ತುಂಬ ಗೌರವ. ಅವ್ರಿಗೆ ವಿಷಯ ಗೊತ್ತಾದ್ರೆ ಅದು ಹೇಗೆ ಗೊತ್ತಾಗ್ತದೆ? ನೀ ಹೇಳ್ತೀಯನ? ಓ, ದೈವ ಹೇಳ್ಬೋದಲ್ಲ. ಆ ಭೂಮಿ ನಮಗೆ ಸಿಗಲಿ ಅಂತ ಹೇಳಿ ಕಲ್ಲಿನ ಹೆಸರಲ್ಲಿ ನಮಗೆ ದ್ರೋಹ ಮಾಡ್ತಾ ಇದ್ದಿಲ್ಲ. 3 ಎಕರೆ ಜಾಗದ ಬೆಲೆ ಗೊತ್ತುಂಟೇನೆ ನಿನಗೆ? ನಿಮಗೆ ಧರ್ಮಕ್ಕೆ ಸಿಕ್ಕಿದ್ದಲ್ಲ, ನಿನಗೆ ಹೇಗೆ ಗೊತ್ತಾಗ್ತದೆ? ಎಲ್ಲ ನೀವೇ ಸರಿ ಮಾಡ್ಕೊಂಡು ಹೋಗ್ಬೇಕು ಹೇಳಿದ್ದೆ. ನಿಮ್ಗೆ ಅರ್ಥ ಆಗಲಿಲ್ಲ. ನಾನೇ ಸರಿ ಮಾಡೋದಾದ್ರೆ ನಿಮ್ಮ ದೈವ ಎಂತಕ? ಇನ್ನು ಮುಂದೆ ನಾನೇ ನೋಡಿ ಕೊಡ್ತೇನೆ. ಅಚಾತುರ್ಯದಲ್ಲಿ ಆಯ್ತು ಮಾರೆ. ರಪ್ಪ ಈ ಹಣವನ್ನು ಅಲ್ಲಿ ಬಿಸಾಡಿ ಬರುವಾಗ ಬಿಸಾಡ್ಲಿಕ್ಕೆ ಕಾಡಿನಲ್ಲಿ ಬೇಕಾದಷ್ಟು ಜಾಗ ಉಂಟು. ನಿಮ್ಗೆ ಯಾಕೆ ಅಲ್ಲೇ ಬಿಸಾಡಬೇಕು? ಅಲ್ಲೇ ಬಿಸಾಡಬೇಕು. ನಮ್ಮ ಜಾಗದಲ್ಲಿ ಕೂತು ಗೇಣಿ ಕೊಡದಂಥ ವ್ಯಾಪಾರಸಿಗಳಿಗೆ ಬಲಿ ಕೊಡಲೇಬೇಕಂತಾದರೂ ಅರ್ಥ ಆಗಿದೆ. ಆಮೇಲೆ ಎಂತಾಗ್ತದೆ ಅಂತ ನೋಡುವ, ಆಯ್ತಾ? ಜೈಲಿಂದ ಬಂದ ಎಲ್ಲರಿಗೊಂದು ಮರ್ಯಾದೆ ಬರ್ತದ. ನೀನು ಸಾವಿದ್ದು ಗನ್ನಿಂದಲ್ಲಿ ಇಷ್ಟಲ್ಲ, ಅದು ನಡಿಯ ಕೊಡ್ಲಿದ ನೀವು ಇಲ್ಲ. ಕೂದಲು ತುಂಬ ಹೋಗಿದೆ.
ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಗುರು ಬೇಲ್ ಸಿಕ್ಲಿಕ್ಕೆ ಇವರೇ ಕಾರಣ. ತುಂಬ ಉಪಕಾರ ಆಯ್ತು. ಇನ್ನೊಂದು ಸ್ವಲ್ಪ ಮಾತಾಡ್ಲಿಕ್ಕೆ ಏ ಶಿವ, ದಣಿ ನನ್ನ ಮನೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲಿಗೆ ಸಹ ಹೋಗುದು ಬೇಡ, ಸೀದಾ ಮನೆಗೆ ಬಾ. ಬೀಗ ಕೂಡ ಏನು ಜಿಪ್ಪಲ್ ಹೊರಗೆ ಬಂದ ಕೂಡ ಹಾರಾಟ ಶುರು ಮಾಡಿದ್ದೀನಿ. ನಾಯಿ ನೀನನ್ನು ಬಿಡ್ತಿದ್ದೆ ತಪ್ಪಾಯ್ತು. ಅಲ್ಕಟ್ಟಿ ಎಲ್ಲಿ ಹೋಗ್ತಿದ್ದಿ? ಯಾರ ಮನೆ ಉದ್ಧಾರ ಮಾಡ್ಲಿಕ್ಕೆ ಹೋಗುದು? ಶಿವ ಎಷ್ಟು ದಿವಸ ಆಯ್ತು ಮರ ನಿನ್ನ ನೋಡದೆ. ಬಾಬಾ ಮತ್ತೆ ಜೈಲಲ್ಲೆಲ್ಲ ಆರಾಮಲ್ಲ? ಹಾಂ ಎಲ್ಲ ನಿನ್ನನ್ನು ರಾಜೀವ ಬಿಡಿಸಿದ್ನಂತೆ ನಿನ್ನ ಹತ್ರ ಕ್ಲೋಸ್ ಆಗಲಿಕ್ಕೆ. ಅವನ ಕುಟುಂಬವೇ ಹಾಗೆ. ಗೋಲ ನಿಂತಾಗ ನಾವು ನಡೆಸ್ತೇವೆ ಅಂಥೇಳಿ ಭಂಡಾರ ತಗೊಂಡೋಗಿ ಅವನ ಮನೇಲಿ ಇಟ್ಕೊಂಡಿದ್ದಾನೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕಿತ್ತು. ನನಗೂ ಸಹ ಮಾತಾಡ್ಲಿಕ್ಕೆ ಉಂಟು ಮರ. ಮೊದಲು ನೀ ಬಂದ ಲೆಕ್ಕದಲ್ಲಿ ಫುಲ್ ಗಮ್ಮತ್ ಮಾಡ. ದಣಿ ಯಾವಾಗಲೂ ಸಹ ಕಾಚವಾಗುದು. ಮತ್ತೆ ಗುಡ್ಡಿ ದಣಿಯ ಕಾಚವಾಗುದು. ಸಮ ಆಗ್ತಾ ಇದ್ದಾನೆ. ಅವನಿಗೆ ಸಾಧಾರಣದೆಲ್ಲ ತಾಗೋದಿಲ್ಲ ಮನೆ. ಅದಕ್ಕೆ ಅಲ್ಲ ಸ್ಕಾಚ್ ಕೊಟ್ಟು. ನೀನು ಟೈಟ್ ಆಗಿದ್ಯಾ ಅಂತ ಹೇಳ್ತಾ ಇದ್ದ ನೀವ. ಎಂತ ಇಲ್ಲದೆ ನಾವೆಲ್ಲ ಕ್ಯಾನ್ ಕುಡಿಯೋರು. ಇದೆಲ್ಲ ತಾಗ್ತದೆ ನಾವು. ನಿಮ್ಮ ಹತ್ರ ಒಂದು ವಿಷಯ ಕೇಳಲಿಕ್ಕಿತ್ತು. ಎಂತದ? ನಮ್ಮ ಗುರುರನನ್ನು ಯಾರು ಯಾಕೆ ನೀವು 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 ನಮ್ಮೊಟ್ಟಿಗೆ ಇರ್ಬೇಕು. ಅವ ಎಷ್ಟು ದೊಡ್ಡ ಚೆನ್ನಾಗಿರ್ತಿರುತ್ತೆ. ಯಾವ ಬುದ್ಧಿ ಕೊಂದು ನಿಂದಾಯ್ತಾ? ಒಮ್ಮೆ ಅವ್ರನ್ನೆಲ್ಲ ಕಳಿಸು, ನಿನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಉಂಟು. ನೀವು ಹೋಗಿರಾ, ನಾ ಆಮೇಲೆ ಬರ್ತೇನೆ. ಬನ್ನಿ. ನಿಮ್ಮ ಕಾಚೆ ಸೂಪರ್. ಮಂಕ ಅದು ಸ್ಕಾಚ್ ಮಾರೆ ಸಾವು. ದೇವೇಂದ್ರ ಸುತ್ತು ಹೆಸರಿಗೆ ದಣಿ. ಆದರೆ ನಿಮಗೆ ನಾನು ಎಂತ ಸಹ ಮಾಡ್ಲಿಕ್ಕಾಗಲಿಲ್ಲ. ಮತ್ತೆಂತ ಸಾವಿದು ದಣಿ. ಎಂತ ಮಾತಾಡ್ತಿದ್ದೇನೆ? ಎಂತ ಇದೆ ನಿಮಗೆ? ನೀನು ಜೈಲಿಂದ ಬರೋದಕ್ಕಿಂತ ಮುಂಚೆ ನನಗೆ ಮಾಡ್ಲಿಕ್ಕೆ ಒಂದು ದೊಡ್ಡ ಕೆಲಸ ಇತ್ತು. ಅಷ್ಟೆಲ್ಲ ಬಿಡಿಸಿದ. ಸ್ವಲ್ಪ ಅರ್ಥ ಹೇಳಿ. ನಿನಗೊಂದು ವಿಷಯ ಹೇಳ್ತೀನಿ. ನೀನು ತಾಳ್ಮೆ ಕಳ್ಕೊಳ್ಬಾರ್ದು, ಸಮಾಧಾನದಲ್ಲಿ ಕೇಳಬೇಕು, ಆಯ್ತಾ? ತಮ್ಮ ಗುರುವನನ್ನು ಕೊಂದದ್ದು ಯಾರು ಗೊತ್ತುಂಟ? ಯಾರು? ಆ ರಂಡೆ ಗಟ್ಟಿ ಯಾರು? ಕೋಲ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟ. ಅದಾಗದಾಗ ಕೋಲ ಕಟ್ಟುವನ್ನು ತೆಗೆದು ಜೀಪಲ್ಲಿ ತಂದು ದೈವದ ಮನೆ ಮುಂದೆ ಬಿಸಾಡಿ ಹೋದ. ಅವನನ್ನು ಹೇಗೆ ಕೊಂದಿದ್ದ ಗೊತ್ತುಂಟ? ಶಿವ, ನಾ ಸುರುವಿಗೆ ನಿನ್ನ ಹತ್ರ ಹೇಳಿದೆ ತಾಳ್ಮೆ ತಗೊಳ್ಬೇಕಂತ. ಹೇಳುದು ಕೇಳಿ ಶಿವ, ನೀನು ಮತ್ತೆಂತ ಸಹ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು. ಅವನಿಗೆ ಎಂತ ಮಾಡ್ಲಿಕ್ಕಿದ್ರು ನಾನೇ ಮಾಡ್ದೆ. ನನ್ನ ಕೈಯಾರ ಮಾಡ್ದೆ. ಅವನ ರಕ್ತ ಈ ನೆಲಕ್ಕೆ ಬಿದ್ದೇ ಶುದ್ಧ. ಕೊಂದಿದ್ದು ನನ್ನ ತಮ್ಮನನ್ನ ನಿಮ್ಮ ಕೈಯಾಗ ರಕ್ತ ಮಾಡ್ಕೊಳ್ತೀರಿ. ಶಿವ, ನಾ ಹೇಳುದು ಕೇಳು, ಅವಸರ ಮಾಡಬೇಡ ಶಿವ. ಸುಧಾ, ಕೈಗೆ ನೀರು ಕೊಡ. ಆ ನಾಯಿಯನ್ನು ಮುಟ್ಟಿದ್ದೇನೆ. ಹುಲಿ ಬೇಟೆಗೆ ಹೊರಟಿದೆ. ಬೇಟೆ ಮುಗಿದ ಮೇಲೆ ಹಿಡಿದು ಫೋನ್ ಹಾಕಿ. ಇವನಿಂದ ಫಾರೆಸ್ಟ್ ಆಫೀಸರ್ ತೆಗಿತಾನೆ ಅಂತ ಹೇಳಿ ಮಾಧವಚಾರ್ಯ ಶಾಲೆಗೆ ಬಂದಿದ್ದಾನೆ. ಮಾದೇವಣ್ಣ, ಕತ್ತಲೆ ಕಳೆಯೋದ್ರಲ್ಲಿ ಗುರುವನನ್ನು ಕೊಂದವನನ್ನು ಕೊಚ್ಚಿ ಹಾಕ್ತಾನೆ. ಕತ್ತಲೆ ಮನಸ್ಸಿಗೆ ದೇಹಕ್ಕೆ ನೆಮ್ಮದಿ ಕೊಡಲಿಕ್ಕಿರುವುದು, ಉಪದ್ರ ಕೊಡಲಿಕ್ಕಲ್ಲ. ಉಪದ್ರ ಕೊಟ್ಟಿದ್ದಾರಲ್ಲ ಮಾದೇವಣ್ಣ, ಕೊಟ್ಟವ್ರನ್ನ ಬಿಡ್ಲಿಕ್ಕೆ ಉಂಟ. ಧೈರ್ಯ ಕೇಳಿ. ಧೈರ್ಯ ಬರೋದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಕೊಡೋದಿರಲಿ. ನಿಮ್ಮ ಮಾತು ಚಂದವ, ಮಾಲು ಚಂದವ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾತು ನನಗೆ
ಹೀಗೆ ಹೋಗ್ತಾ ದನಿಗಳು ಗುರುನ್ ಕರ್ಕೊಂಡು ಹೋಗ್ತಾ ಬರುವಾಗ ಧ್ವನಿ ಮಾತ್ರ ಬರ್ತಾ ಮತ್ತೆ ನೋಡುವಾಗ ದೈವದಂಗಡಿ ಗುರುನ ಹೆಣ ನೋಡಲಿಕ್ಕೆ ದನಿ ಮನೆಗೆ ಬಂದಿದ್ದು ಗುಟ್ಟಾಗಿ ಉಂಟು. ಅವ್ನು ಮುಗಿಸುವ ಅಲ್ಲ ದನಿ ಅನ್ನೊಂದು ಮಾತು ಕೇಳುವಲ್ಲ. ಹೇಳುವಷ್ಟು ಟೈಮ್ ಕೊಟ್ಟರೆ ಅವ ನಮ್ಮನ್ನು ಮುಗಿಸ್ತಾನೆ. ನೀನೇ ಹೇಳಿದ್ದಲ್ಲ ಟೈಮ್ ಬಂದಾಗ ಕಚ್ಚು ಅಂತೇಳಿ, ಬಂತಲ್ಲ. ಅವನ ಕಚ್ಚುವ ಅಂತ ಹೇಳಿದ್ದು, ಕೊಲ್ಲುವ ಅಂತಲ್ಲ. ಬನ್ರ ಮಾದೇವಣ್ಣ, ಕತ್ತಿಗಾಯಿಸ್ಲಿಕ್ಕೆ ಜನ ಬಂದಿದ್ದಾರೆ ನೋಡಿ. ಯಾರ ಮೇಲೆ? ಆ ಕೆಂಡ ರಾತ್ರಿ ಉರಿದಿಲ್ಲ, ಈ ಕೆಂಡ ಮಾತ್ರ ಉರಿಲ್ಲ. ನೀವು ನಾಳೆ ಬನ್ನಿ. ಕೆಂಡ ಉಂಟಲ್ಲ, ನೀವು ಬನ್ನಿರ. ನನ್ನ ಕತ್ತಿ ಕಾಯ್ತಾ ಉಂಟು. ಈ ಅಜ್ಜನಿಗೊಂದು ಪ್ರಾಯ ಆಗಿ ನಾನೇ ಕಾಯಿಸಿ ಕೊಡ್ತೇನೆ, ಕೊಡಿರ. ಇಲ್ಲಿ ಒಳಗಡೆ ಗಲಾಟೆ ಮಾಡಲಿಕ್ಕಿಲ್ಲ. ಆಯ್ತಲ್ಲ, ಕಾಲೆಲ್ಲ ಗಡಿದಕ್ಕೆ ಬೇರೆ ಬೇರೆ ಮಳೆ ತಂದು ಕೊಡ್ತೇನೆ. ಬೇಡ ಹೇಳಿದ್ರೆ ಕೇಳುವುದಿಲ್ಲ ನನ್ನ ಮಾತು. ಹೋಗ್ರಪ್ಪ ಹೋಗ. ಜೀಪಿನಲ್ಲಿ ದನಿಗಳು ಗುರುನ್ ಕರ್ಕೊಂಡು ಹೋಗ್ತಾ ಜೀಪಲ್ಲಿ ಬಂದು ಹೆಣವನ್ನು ದೈವದ ಮನೆ ಮುಂದೆ ಹಾಕಿ ಹೋಗಿದ್ದೆ. ದೈವದಂಗಡಿ ಗುರುನ ಹೆಣ. ತಮ್ಮ ಗುರುವನನ್ನು ಕೊಂದದ್ದು ಯಾರು ಗೊತ್ತುಂಟ? ನೀವು
अब समझ रहा है। शिवा को चल गया है पता अब अब उसको उसकी सारी खैर चीज़ें नहीं। क्लियर हो गई हैं और ऊपर से जो बंदे, सबसे बड़ी निशानी वो जो बंदे उसी के थे बेचे हुए, वो आके उसको मारे थे। और अच्छा था पार्ट काफ़ी ज़्यादा। हाँ जी, तो यार इसमें फ़ाइट कितनी कमाल की थी और फाइट के साथ जो उसका बैकग्राउंड म्यूज़िक तो मतलब मज़ा दे रहा था। और फाइट क्या कमाल की थी यार, सही मारा इनको, सही धोया। तो देखते हैं शिवा का नाम शिवा है और उसके काम भी आज शिवे वाले थे सर। तो अच्छा था पार्ट। आपको कैसा लगा ज़रूर बताएं। वीडियो अच्छी लगी लाइक करें। मिलता है रिएक्शन में, इजाज़त, बाय।